ಈ ಒಂದೇ ಮಾತರಮ್ನ 4 ಚರಣಗಳನ್ನು ಕಟ್ ಮಾಡಿದ್ರಲ್ಲ, ಯಾರಿಗೋಸ್ಕರ ಕಟ್ ಮಾಡಿದ್ದು? ಯಾರು ದುಂಬಾಲು ಬೀಳಿದ್ರು ಇವ್ರಿಗೆ ಕಟ್ ಮಾಡೋದಕ್ಕೆ? ಇವರು ಕಟ್ ಮಾಡಿದ್ದೇ ಮುಸಲ್ಮಾನರಿಗೋಸ್ಕರ, ಅವರ ಓಲೈಕೆಗೋಸ್ಕರ. ನೆಹರು, ಗಾಂಧಿ ಮತ್ತು ಅದರ ಮಿತ್ರರು ಏನಿದ್ರಲ್ಲ ಅವ್ರ ಜೊತೆನಲ್ಲಿ ಅವತ್ತಿನ ಮಹಾನ್ ನಾಯಕರುಗಳು, ಅವರುಗಳು ಮಾಡಿದ್ದು ದ್ರೋಹ ಇದು. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಜನರಿಗೆ ನಿಜ ಹೇಳಿ. ನೀವು ಆಡ್ತಿದ್ದೀರಿ, ಆದರೆ ಎಷ್ಟು ಆಡ್ತಿದ್ದೀರಿ ನೀವು? 2 ಚರಣಗಳನ್ನು ಆಡ್ತಾ ಇದ್ದೀರಿ, ಮಿಕ್ಕ 4 ಚರಣಗಳೆಲ್ಲೋದ್ವು? ಎಲ್ರಿ ಹೋಯ್ತು? ಆ ಸತ್ಯನ ಹೇಳಿ. ಈ ದೇಶದ ಯಾವುದೆಲ್ಲ ರಾಷ್ಟ್ರಗೀತೆಗಳಿದೆ ಅಥವಾ ನಾಡಗೀತೆಗಳಿದೆ, ಪ್ರತಿಯೊಂದು ಗೀತೆನಲ್ಲೂ ಇರೋದು ಒಂದೇ: ಈ ಭೂಮಿ ಶ್ರೇಷ್ಠ ಭೂಮಿ, ಈ ಭೂಮಿ ನನ್ನ ತಾಯಿ ಭೂಮಿ ಅಂತಲೇ ನಾವು ಉಚ್ಚಾರಣೆ ಮಾಡೋದು, ನಾವು ಹಾಡೋದು. ಮುಸಲ್ಮಾನರು ಹೇಳ್ತಿದ್ದಾರೆ ನಾವು ಇದನ್ನು ಆಡೋದಿಲ್ಲ, ನಮ್ಮ ಧಾರ್ಮಿಕ ವಿಚಾರಗಳಿಗೆ ಧಕ್ಕೆ ತರುತ್ತೆ, ಆ ಕಾರಣಕ್ಕೋಸ್ಕರ ನಾವು ಹಾಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಗೀತೆನ ಆಡೋದ್ರಿಂದ ಮುಸಲ್ಮಾನರಿಗೆ ಮನಸ್ಸಿಗೆ ನೋವಾಗುತ್ತೆ. ಅಂದರೆ ನೀವು ಹಾಡಬೇಡ್ರಿ, ನೀವು ಆಡಿಲ್ಲ ಅಂದರೆ ಕತ್ತೆ ಚುಟ್ಟು ಕುದುರೆ ಬಲ್ಲ. ನೀವು ಆಡಲೇಬೇಕು ಅಂತ ಯಾವನೂ ಕೇಳ್ತಿಲ್ಲ. ಇಲ್ಲಿ ನಾವು ಆಡ್ತೀವಿ, ಹಿಂದೂಗಳು. ಈ ದೇಶದ ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸಿದಂಥ ಒಂದು ಹಾಡನ್ನು ನಾವು ಆಡಕ್ಕೆ ರೆಡಿ ಇದ್ದೀವಿ ರೀ. ನಮ್ಮ ದೇವಸ್ಥಾನದ ಸುತ್ತಮುತ್ತ ಆಸುಪಾಸುಗಳಲ್ಲಿ ಇವತ್ತು, ನಮ್ಮ ದೇವಸ್ಥಾನಗಳ ಅಂಗಳಗಳಲ್ಲಿ ಇವತ್ತು ನೀವು ವ್ಯಾಪಾರ ಮಾಡ್ತಿದ್ದೀರಲ್ವಾ? ನಿಮ್ಗೆ ಆರಾಮ ಅನ್ಸಲ್ವಾ ಅದು? ಆರಾಮ ಅನ್ಸಲ್ವೇನ್ರಿ ನಿಮಗೆ? ಒಬ್ಬ ಅಬ್ದುಲ್ ಕಲಾಂಗೆ ಆಗದೆ ಇರುವಂತಹ ನೋವು, ದುಃಖ, ಧಕ್ಕೆ ನಿಮ್ಗೆ ಯಾಕ್ರಿ ಆಗಬೇಕು? ಜೋಗದ ಸಿರಿ ಬೆಳಕಿನಲ್ಲಿ ನಿತ್ಯೋತ್ಸವ ಅಂತ ನಿತ್ಯೋತ್ಸವದ ಹಾಡನ್ನು ಕೊಟ್ಟಂತಹ ನಿಸಾರ್ ಅಹಮದ್ ಅವರಿಗೆ ಆಗದೆ ಇರೋ ನೋವು ಬಾನು ಮುಸ್ತಕ್ ಅವ್ರಿಗೆ ಯಾಕ್ರಿ ಆಗಬೇಕು? ಮೊಹಮ್ಮದ್ ಅಲಿ ಜಿನ್ನಾ ಇದ್ದಾರಲ್ವಾ, ಈ ಮೊಹಮ್ಮದ್ ಅಲಿ ಜಿನ್ನನ ಕುತಂತ್ರದಿಂದ, ಒಂದಷ್ಟು ಮುಸಲ್ಮಾನರ ಕುತಂತ್ರದಿಂದ ಈ ಒಂದೇ ಮಾತರಂ ಗೀತೆಯ 4 ಚರಣಗಳನ್ನು 1937ರ ಕಾಂಗ್ರೆಸ್ ಅಧಿವೇಶನದಲ್ಲಿ ತುಂಡರಿಸಿ ಈ ದೇಶಕ್ಕೆ ದ್ರೋಹನ ಮಾಡಿದ್ದು ಇದೇ ಕಾಂಗ್ರೆಸ್. ಈ ದೇಶದ್ರೋಹಿ ಕಾಂಗ್ರೆಸ್ ಮಾಡಿದ್ದು. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಈ ದೇಶದ ಸ್ವಾತಂತ್ರ್ಯದ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಸ್ಫೂರ್ತಿಯಾಗಿದ್ದ ಒಂದು ರಾಷ್ಟ್ರಗೀತೆ, ಒಂದು ದೇಶಗೀತೆ ಒಂದೇ ಮಾತರಂ. ಇವತ್ತು ನಾವೆಲ್ಲರೂ ಕೂಡ ತುಂಬ ಸಂತೋಷ ಪಡಬೇಕಾಗಿರುವಂಥ ವಿಚಾರ ಏನಂದರೆ, ಇವತ್ತಿನ ಕೇಂದ್ರ ಸರ್ಕಾರ ಒಂದೇ ಮಾತರಂನ 6 ಚರಣಗಳನ್ನು ಕೂಡ ಕಡ್ಡಾಯವಾಗಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಡಲೇಬೇಕು ಅಂತ ಹೇಳಿ ಇದಕ್ಕೆ ಒಂದು ಸಾಂವಿಧಾನಿಕವಾಗಿರ್ತಕ್ಕಂತಹ ಒಂದು ನೆಲೆಗಟ್ಟಿನಲ್ಲಿ ಇದನ್ನು ಒಂದು ಆದೇಶದ ರೂಪದಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಎಲ್ಲರೂ ಖುಷಿ ಪಡಬೇಕು. ಏನಕ್ಕಿದು ಖುಷಿ ಪಡಬೇಕು ಅಂದರೆ, ನೋಡಿ, ನಾವು ಹಿಂದೆನೂ ಕೂಡ ಆಡ್ತಾ ಇದ್ವಿ ಒಂದೇ ಮಾತರನ್ನು, ಆದರೆ ಕೇವಲ 2 ಚರಣಗಳನ್ನು ಮಾತ್ರ ಆಡ್ತಾ ಇದ್ವಿ. ಇನ್ನು 4 ಚರಣಗಳನ್ನು ಈ ಕಾಂಗ್ರೆಸ್ನ ದ್ರೋಹಿಗಳು ಅದನ್ನು ತುಂಡರಿಸಿ ಕೇವಲ 2 ಚರಣಗಳನ್ನು ಮಾತ್ರ ಆಡಬೇಕು ಅಂತ ಹೇಳಿ ಆ 2 ಚರಣಗಳನ್ನ ನಮಗೆ ಕೊಟ್ಟಿದ್ದರು. ಆದರೆ ಇವತ್ತಿನ 150 ವರ್ಷ ಒಂದೇ ಮಾತರಂ ರಚನೆಯಾಗಿ ಅದರ ಸಂಭ್ರಮಾಚರಣೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ದಿಟ್ಟವಾದ ನಿರ್ಧಾರನ ತಗೊಂಡು ಅದಕ್ಕೊಂದು ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಇದನ್ನು ರಾಷ್ಟ್ರಗೀತೆಗಿಂತ ಮುಂಚೆ ಒಂದೇ ಮಾತರಂನ 6 ಚರಣಗಳನ್ನು ಆಡಬೇಕು ಅಂತ ಹೇಳಿ ಇವತ್ತಿನ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಹಿಂದೂಗಳು ಕೂಡ ತುಂಬ ಸಂಭ್ರಮ ಪಡುವಂಥ ಒಂದು ಕ್ಷಣ ಇದು, ದಿನ ಕೂಡ. ಆದರೆ ಇದಕ್ಕೆ ಇವತ್ತು ದೇಶದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಏನಕ್ಕೆ ಇದಕ್ಕೆ ವಿರೋಧ? ಮುಸಲ್ಮಾನರು ಹೇಳ್ತಿದ್ದಾರೆ ನಾವು ಇದನ್ನು ಆಡೋದಿಲ್ಲ, ನಮ್ಮ ಧಾರ್ಮಿಕ ವಿಚಾರಗಳಿಗೆ ಇದು ಧಕ್ಕೆ ತರುತ್ತೆ, ಆ ಕಾರಣಕ್ಕೋಸ್ಕರ ನಾವು ಹಾಡೋದಿಲ್ಲ ಅಂತ ಹೇಳಿಬಿಟ್ಟು. ನಾನು ಮುಸಲ್ಮಾನರಲ್ಲಿ ಕೇಳೋದು, ಯಾಕೆ ನಿಮಗೆ ಧಕ್ಕೆ ಆಗಬೇಕು? ಹೌದು, ನಿಮ್ಗೆ ಯಾಕೆ ಇದನ್ನು ಆಡುವುದರಿಂದ ಧಕ್ಕೆ ಆಗಬೇಕು? ನನ್ನ ಪ್ರಶ್ನೆ. ಒಬ್ಬ ಅಬ್ದುಲ್ ಕಲಾಂಗೆ ಆಗದೆ ಇರುವಂತಹ ನೋವು, ದುಃಖ, ಧಕ್ಕೆ ನಿಮ್ಗೆ ಯಾಕ್ರಿ ಆಗಬೇಕು? ಹೌದು, ಯಾಕ್ರಿ ಆಗಬೇಕು ನಿಮಗೆ? ಹೇಳ್ರಿ ನೋಡೋಣ. ಆಮೇಲೆ ಜೋಗದ ಸಿರಿ ಬೆಳಕಿನಲ್ಲಿ ನಿತ್ಯೋತ್ಸವ ಅಂತ ನಿತ್ಯೋತ್ಸವದ ಹಾಡನ್ನು ಕೊಟ್ಟಂತಹ ನಿಸಾರ್ ಅಹಮದ್ ಅವರಿಗೆ ಆಗದೆ ಇರೋ ನೋವು ಬಾನು ಮುಸ್ತಕ್ ಅವ್ರಿಗೆ ಯಾಕ್ರಿ ಆಗಬೇಕು? ಹೇಳ್ರಿ ಮೇಡಮ್ ಅವರೇ. ಹೌದು, ಜೋಗದ ಸಿರಿ ಬೆಳಕಿನಲ್ಲಿ ನಿತ್ಯೋತ್ಸವ ಅಂತ ಹೇಳಿ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವ್ರಿಗೆ ಆಗದೆ ಇರೋ ನೋವು ಬಾನು ಮುಸ್ತಕ್ ಮೇಡಮ್ ಅವರೇ ನಿಮ್ಗೆ ಯಾಕ್ರಿ ಆಗಬೇಕು? ಈ ದೇಶದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ
ಹಸಾಕುಲ್ಲಾ ಖಾನ್ಗೆ ಆಗದೇ ಇರತಕ್ಕಂತಹ ನೋವು ಇಲ್ಲಿನ ಮುಸಲ್ಮಾನರಿಗೆ ಯಾಕ್ರಿ ಆಗಬೇಕು ಹೇಳ್ರಿ? ಇಷ್ಟಕ್ಕೂ ಏನು ಸರ್ಕಾರ ಆದೇಶ ಮಾಡಿರೋದು, ಒಂದೇ ಮಾತರಂ ಗೀತೆಯನ್ನು ಕಡ್ಡಾಯವಾಗಿ ಹಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳೀಗ ಅಪಪ್ರಚಾರನ ಮಾಡ್ತಿದ್ದಾರೆ ಈ ಕಾಂಗ್ರೆಸ್ನ ಭ್ರಷ್ಟರು. ವೀಕ್ಷಕರೇ, ಕಡ್ಡಾಯವಾಗಿ ಆಡಬೇಕು ಅನ್ನೋದು ನಿಜ, ಆದರೆ ಆಡಲೇಬೇಕು ಅಂತೇನಿಲ್ಲ. ಹೌದು, ಆಡಲೇಬೇಕು ಅಂತ ಏನಿಲ್ಲ, ಕಡ್ಡಾಯವಾಗಿ ಅದನ್ನು ಗೌರವಿಸಬೇಕು. ಹೌದು, ಯಾರಿಗೆ ಅದು ಆಡೋದಕ್ಕೆ ಬರೋದಿಲ್ಲ ಅಥವಾ ಅದನ್ನು ಆಡಲಿಕ್ಕೆ ಇಚ್ಛೆ ಇಲ್ಲ ಅಂಥವರು ಒಂದೇ ಮಾತರಂ ಗೀತೆ ಹಾಡುತ್ತಿರುವಾಗ ಅದಕ್ಕೆ ಎದ್ದು ಗೌರವಿಸಬೇಕು ಅನ್ನೋದು ಈ ಕಾನೂನಲ್ಲಿ ಹೇಳಿರ್ತಕ್ಕಂತಹ ಮಾತು. ಏನು ತಪ್ಪಿದೆ ಇದರಲ್ಲಿ? ಈ ಗೀತೆನ ಆಡೋದ್ರಿಂದ ಮುಸಲ್ಮಾನರಿಗೆ ಮನಸ್ಸಿಗೆ ನೋವಾಗುತ್ತೆ ಅಂದರೆ ನೀವು ಹಾಡಬೇಡ್ರಿ, ನೀವು ಆಡಿಲ್ಲ ಅಂದರೆ ಕತ್ತೆ ಚುಟ್ಟು ಕುದುರೆ ಬಲ್ಲ, ಏನು ಕಳ್ಕೊಂಡಿದ್ದೇನಿಲ್ಲ. ಆದರೆ ಏನೋ ಅದಕ್ಕೆ ಎದ್ದು ಗೌರವ ಕೊಡಿ. ಹೌದು, ಎದ್ದು ನಿಲ್ಲೋದ್ರಲ್ಲಿ ಏನು ತಪ್ಪಿಲ್ವಲ್ಲ, ನಿಮ್ಮ ಯಾವ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಆಗೋದಿಲ್ವಲ್ಲ. ನೀವು ಕಳ್ಕೊಳ್ಳೋದೇನಿದೆ ಎದ್ದು ನಿಲ್ಲೋದ್ರಿಂದ ಹೇಳಿ? ಏನ್ರಿ ತಪ್ಪಿದೆ ಇದರಲ್ಲಿ? ಎದ್ದು ನಿಲ್ಲಿ. ಇದನ್ನು ಹೇಳಿರೋದು ಕಾನೂನು. ಇವತ್ತು ಏನು ಕಾನೂನು ತಂದಿದೆ ಕೇಂದ್ರ ಸರ್ಕಾರ, ನೀವು ಆಡಲೇಬೇಕು ಅಂತ ಎಲ್ಲೂ ಕಡ್ಡಾಯ ಮಾಡಿಲ್ಲ. ನೀವು ಬೇಕಾದರೆ ಜೀವ ತೆಗೆದು ನೋಡಿ, ಹೌದು, ಸರ್ಕಾರದ ಆದೇಶನ ತೆಗೆದು ನೋಡಿ. ಯಾರಿಗೆ ಆಡೋದಕ್ಕೆ ಇಷ್ಟ ಇಲ್ಲ ಅಂಥವ್ರು ಎದ್ದು ನಿಂತು ಗೌರವಿಸಬೇಕು. ನೀವೇನು ಇವತ್ತು ದೊಡ್ಡದಾಗಿ ಹೇಳ್ತಾ ಇದ್ದೀರಲ್ವಾ, ಏನು ಮುಸಲ್ಮಾನ್ ಲಾ ಬೋರ್ಡ್ ಬಂದ್ಬಿಟ್ಟಿದೆ, ಈಗ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ, ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕಿತ್ಕೊತಾ ಇದ್ದೀರಿ ಅಂತ. ನೀವೊಂದು ಅರ್ಥ ಮಾಡ್ಕೋಬೇಕು, ಈ ದೇಶದ ಸಂವಿಧಾನ ನಿಮಗೆ ಹೇಗೆ ಧಾರ್ಮಿಕ ಸ್ವಾತಂತ್ರ್ಯನ ಕೊಟ್ಟಿದೆ, ಅದೇ ರೀತಿ ಧಾರ್ಮಿಕ ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದೆ. ನಿಮ್ಮ ಆಚರಣೆ ಮಾಡೋದಕ್ಕೆ ಹೇಗೆ ಸಂವಿಧಾನದಲ್ಲಿ ಅವಕಾಶಗಳನ್ನ ಕೊಟ್ಟಿದೆ, ಅದೇ ರೀತಿ ಕೂಡ ನಿಮ್ಮ ಎದುರುಗಡೆ ಇರೋ ಧರ್ಮನ ಗೌರವಿಸಬೇಕು ಅನ್ನೋ ಒಂದು ಜವಾಬ್ದಾರಿನೂ ಕೂಡ ಅದೇ ಸಂವಿಧಾನ ನಿಮಗೆ ಕೊಟ್ಟಿದೆ. ನೀವು ಬರೀ ಹಕ್ಕುಗಳ ಬಗ್ಗೆ ಮಾತ್ರ ಮಾತಾಡ್ತೀರಿ. ಅದೇ ಸಂವಿಧಾನ ಕೊಟ್ಟರು ಜವಾಬ್ದಾರಿಗಳ ಬಗ್ಗೆ ಮಾತಾಡ್ರಿ. ನೀವು ಮಾತಾಡ್ರಿ ನೋಡೋಣ. ಯಾಕೆ ತಾಕತ್ತಿಲ್ವ ನಿಮಗೆ? ಈ ದೇಶ ಕೊಟ್ಟರು ನೀವು ಈಗ ಬರೀ ಹಕ್ಕುಗಳು ಮಾತ್ರ ಅಲ್ಲ, ಜವಾಬ್ದಾರಿಗಳನ್ನ ಕೊಟ್ಟಿದೆ. ಅದನ್ನು ಕೂಡ ನೀಟಾಗಿ ಶಿಸ್ತಾಗಿ ಅದನ್ನು ನಿರ್ವಹಣೆ ಮಾಡಿ. ನೀವು ಆಡಿಲ್ಲ ಅಂದರೆ ಅಷ್ಟೇ ಹೋಯ್ತು. ಆದರೆ ಅದನ್ನು ನಿಂತು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಅದನ್ನು ಗೌರವಿಸಿ, ಅದನ್ನು ರೆಸ್ಪೆಕ್ಟ್ ಮಾಡಿ, ಅದನ್ನು ಆನರ್ ಮಾಡಿ. ಹಾಗಂತ ನಾವು ಕೇಳ್ತಾ ಇರೋದು. ನೀವು ಆಡಲೇಬೇಕು ಅಂತ ಯಾವನೂ ಕೇಳ್ತಿಲ್ಲ ಇಲ್ಲಿ. ನಾವು ಆಡ್ತೀವಿ ಹಿಂದೂಗಳು. ಹೌದು, ಈ ದೇಶದ ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸಿದಂಥ ಒಂದು ಹಾಡನ್ನು ನಾವು ಆಡೋಕ್ಕೆ ರೆಡಿ ಇದ್ದೀವಿ ರೀ. ನೀವೇನು ಆಡಬೇಕಾಗಿಲ್ಲ, ಆದರೆ ಅದನ್ನು ರೆಸ್ಪೆಕ್ಟ್ ಮಾಡಿ. ಸಂವಿಧಾನ ನಿಮಗೆ ಕೊಟ್ಟಿರೋ ಜವಾಬ್ದಾರಿ ಅದು. ಆ ಜವಾಬ್ದಾರಿನ ಮರೆಯೋ ಆಗಿಲ್ಲ. ನೀವು ರಾಷ್ಟ್ರಗೀತೆ ಜನಗಣಮನ ಆಡ್ತಾ ಇಲ್ವೇನ್ರಿ? ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಿಲ್ವಾ? ಹಾಗೇನೆ ಕರ್ನಾಟಕದಲ್ಲಿ ಜೈ ಭಾರತ ಜನನೀಯ ತನುಜಾತಿ ಆಡ್ತಾ ಇಲ್ವೇನ್ರಿ ನೀವು? ನಾಡಗೀತೆನ ಆಡ್ತಾ ಇಲ್ವಾ ನೀವು? ಅಲ್ಲಾಗದೇ ಇರೋ ನೋವು, ಅಲ್ಲಾಗದಿರೋ ದುಃಖ, ಅಲ್ಲಾಗದಿರೋ ಸಂಕಟ ನಿಮಗೆ ಒಂದೇ ಮಾತರಮ್ಮಲ್ಲಿ ಹೆಂಗ್ರಿ ಆಗುತ್ತೆ? ವೀಕ್ಷಕರೇ ನೋಡಿ, ತುಂಬ ಸ್ಪಷ್ಟವಾಗಿ ತಿಳ್ಕೊಳ್ಳಿ ನೀವು. 1905 ಬಾಂಗ್ಲಾ ವಿಭಜನೆಯ ಸಂದರ್ಭದಲ್ಲಿ ಏನು ಹೋರಾಟ ನಡೀತಲ್ಲ, ಇದ್ರ ವಿರುದ್ಧ, ಬಾಂಗ್ಲಾ ವಿರುದ್ಧದ ಹೋರಾಟ ನಡೀತಲ್ಲ, ವಿಭಜನೆ ವಿರುದ್ಧ, ಅವತ್ತು ಯಾವ ಮುಸಲ್ಮಾನರಿಗೂ ಕೂಡ ಒಂದೇ ಮಾತರ ಮಾಡೋದಕ್ಕೆ ಅಡ್ಡಿ ಇರಲಿಲ್ಲ. ಹೌದು, ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಟ್ಟಾಗಿ ವಂಗಭಂಗ ಚಳವಳಿನಲ್ಲಿ ಈ ಏನು ಒಂದೇ ಮಾತರಂ ಗೀತೆನ 6 ಚರಣಗಳಿರೋ ಒಂದೇ ಮಾತರಂ ಗೀತೆನ ಎಲ್ಲರೂ ಕೂಡ ಒಕ್ಕೊರಳಿನಿಂದ ಒಗ್ಗಟ್ಟಾಗಿ ಅವತ್ತು ಹಾಡಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸ್ತಾರೆ. ಅವತ್ತು ಈ ಒಂದೇ ಮಾತರಂ ಗೀತೆ ಆಡೋದಕ್ಕೆ ಇವರಿಗೆ ಅಭ್ಯಂತರ ಇರಲಿಲ್ಲ. ಅಷ್ಟೇ ಯಾಕೆ, 1937ರವರೆಗೂ ಕೂಡ ಒಂದೇ ಮಾತರಂ ಗೀತೆಯನ್ನು ಮುಸಲ್ಮಾನರು ಆಡ್ತಿದ್ರು, ಹಿಂದೂಗಳು ಆಡ್ತಾಯಿದ್ರು. ಅದು 6 ಚರಣಗಳನ್ನು. ಆದರೆ 1937ರಲ್ಲಿ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಗಾಂಧಿ ಮತ್ತು ನೆಹರು ಈ ಇಬ್ಬರೂ ಸೇರಿಕೊಂಡು ಏನು ಅವತ್ತಿನ ಮುಸ್ಲಿಂ ಲೀಗ್ನ ಮೊಹಮ್ಮದ್ ಅಲಿ ಜಿನ್ನಾ ಇದ್ದಾರಲ್ವ, ಈ ಮೊಹಮ್ಮದ್ ಅಲಿ ಜಿನ್ನನ ಕುತಂತ್ರದಿಂದ, ಒಂದಷ್ಟು ಮುಸಲ್ಮಾನರ ಕುತಂತ್ರದಿಂದ ಈ ಒಂದೇ ಮಾತರಂ ಗೀತೆಯ 4 ಚರಣಗಳನ್ನು 1937ರ ಕಾಂಗ್ರೆಸ್ ಅಧಿವೇಶನದಲ್ಲಿ ತುಂಡರಿಸಿ ಈ ದೇಶಕ್ಕೆ ದ್ರೋಹನ ಮಾಡಿದ್ದು ಇದೇ ಕಾಂಗ್ರೆಸ್. ಈ ದೇಶದ್ರೋಹಿ ಕಾಂಗ್ರೆಸ್ ಮಾಡಿದ್ದು. ಹೌದು, 1937ರವರೆಗೂ ಯಾವ ಅಭ್ಯಂತರನೂ ಇಲ್ಲದೆ, ಯಾವ ಧರ್ಮಕ್ಕೂ ಧಕ್ಕೆ ಇಲ್ಲದೆ, ಹಿಂದೂ ಮುಸಲ್ಮಾನರು ಎಲ್ಲರೂ ಕೂಡ ಆಡ್ತಾ ಇದ್ದಂತಹ ಒಂದು ಗೀತೆಯನ್ನು ತುಂಡರಿಸಿ 6 ಚರಣಗಳಿಂದ 4 ಚರಣಗಳಿಗೆ ಇಳಿಸಿದ ಕೀರ್ತಿ, ಪ್ರತಿಷ್ಠೆ, ದೇಶದ್ರೋಹ ಎಲ್ಲನೂ ಕೂಡ ಕಾಂಗ್ರೆಸ್ಗೆ ಸೇರುತ್ತೆ. ದೊಡ್ಡದಾಗಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ನಮ್ಮ ಕಾಂಗ್ರೆಸ್ ಸಮಾವೇಶಗಳಲ್ಲಿ ನಾವು ಆಡೋದೇ ಮೊದಲನೇದಾಗಿ ಒಂದೇ ಮಾತರಂ ಗೀತೆನ ಅಂತ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಜನರಿಗೆ ನಿಜ ಹೇಳಿ. ನೀವು ಆಡ್ತಿದ್ದೀರಿ, ಆದರೆ ಎಷ್ಟು ಆಡ್ತಿದ್ದೀರಿ ನೀವು?
2 ಚರಣಗಳನ್ನು ಆಡ್ತಾ ಇದ್ದೀರಿ, ಮಿಕ್ಕ 4 ಚರಣಗಳೆಲ್ಲೋದ್ವೋ? ಎಲ್ರಿ ಹೋಯ್ತು? ಆ ಸತ್ಯನ ಹೇಳಿ ವೀಕ್ಷಕರೇ. ಇವತ್ತು ನಾವು ಏನು ಈ ಕಾಂಗ್ರೆಸ್ನ ಸೃಷ್ಟೀಕರಣ, ಕಾಂಗ್ರೆಸ್ಸು ಮುಸಲ್ಮಾನರ ಸೃಷ್ಟೀಕರಣ ಅಂತಿದೆಯಲ್ಲ, ನಿಜವಾಗ್ಲೂ ಸುಳ್ಳು. ಕಾಂಗ್ರೆಸ್ನ ಸೃಷ್ಟೀಕರಣ, ಮುಸಲ್ಮಾನರ ಸೃಷ್ಟೀಕರಣ ಶುರುವಾಗಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲೇ. ಹೌದು, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಒಂದೇ ಮಾತರಮ್ನ 4 ಚರಣಗಳನ್ನು ಕಟ್ ಮಾಡಿದ್ರಲ್ಲ, ಯಾರಿಗೋಸ್ಕರ ಕಟ್ ಮಾಡಿದ್ದು? ಯಾರು ದುಂಬಾಲು ಬೀಳಿದ್ದು ಇವ್ರಿಗೆ ಕಟ್ ಮಾಡೋದಕ್ಕೆ? ಇವರು ಕಟ್ ಮಾಡಿದ್ದೇ ಮುಸಲ್ಮಾನರಿಗೋಸ್ಕರ, ಅವರ ಓಲೈಕೆಗೋಸ್ಕರನೇ ಈ 4 ಚರಣಗಳನ್ನು ತೆಗೆದು ಕೇವಲ 2 ಚರಣಗಳನ್ನು ಆಡಬೇಕು ಅಂತ ಹೇಳಿ ಅವತ್ತಿನ ಕಾಂಗ್ರೆಸ್ಸು, ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ಸು, ನೆಹರು, ಗಾಂಧಿ ಮತ್ತು ಅದರ ಮಿತ್ರರು ಏನಿದ್ರಲ್ಲ ಅವ್ರ ಜೊತೆನಲ್ಲಿ ಅವತ್ತಿನ ಮಹಾನ್ ನಾಯಕರುಗಳು, ಅವರುಗಳು ಮಾಡಿದ್ದು ದ್ರೋಹ ಇದು. ಹೌದು, ಅವರು ಮಾಡಿದ್ದು ದ್ರೋಹ ಇದು ದ್ರೋಹ ಅಂತಲೇ ಕರಿಬೇಕು, ದ್ರೋಹ ಇದು. ಮತ್ತು ನೋಡಿ, ಇವತ್ತು ಏನೆಲ್ಲ ಮುಸಲ್ಮಾನರು ಹೇಳ್ತಿದ್ದೀರಲ್ಲ ನೀವು, ನಾವು ಒಂದೇ ಮಾತರ ಮಾಡೋದಿಲ್ಲ ಅಂತ. ನೋಡಿರಿ, ನೀವು ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಈ ದೇಶದ ಯಾವುದೆಲ್ಲ ರಾಷ್ಟ್ರಗೀತೆಗಳಿದೆ ಅಥವಾ ನಾಡಗೀತೆಗಳಿದೆ, ಪ್ರತಿಯೊಂದು ಗೀತೆನಲ್ಲೂ ಇರೋದು ಒಂದೇ: ಈ ಭೂಮಿ ಶ್ರೇಷ್ಠ ಭೂಮಿ, ಈ ಭೂಮಿ ನನ್ನ ತಾಯಿ ಭೂಮಿ ಅಂತಲೇ ನಾವು ಉಚ್ಚಾರಣೆ ಮಾಡೋದು, ನಾವು ಹಾಡೋದು. ಹಾಗಾದರೆ ನಿಮಗೆ ಇದು ಮಾತೃಭೂಮಿ ಅಲ್ವಾ? ನೀವಿಲ್ಲಿ ಹುಟ್ಟಿಲ್ವಾ? ನಿಮ್ಮ ಕರ್ಮಭೂಮಿ ಅಲ್ವಾ ಇದು? ನೀವಿಲ್ಲಿ ಹುಟ್ಟಿಲ್ವಾ? ನೀವಿಲ್ಲಿ ತಿಂತಿಲ್ವಾ? ನೀವಿಲ್ಲಿ ಮಲಗ್ತಿಲ್ವಾ? ನೀವು ಜೀವಿಸ್ತಿಲ್ವಾ ಇಲ್ಲಿ? ಹೇಳ್ರಿ, ಅಲ್ವಾ? ನೀವು ಅಷ್ಟು ಧರ್ಮಪಾಲಕರೇ ಆದರೆ, ನೀವು ಅಷ್ಟು ಧರ್ಮನಿಷ್ಠರೇ ಆದರೆ ನಮ್ಗೆ ಉತ್ತರ ಕೊಡಿ. ನಮ್ಮ ದೇವಸ್ಥಾನದ ಸುತ್ತಮುತ್ತ ಆಸುಪಾಸುಗಳಲ್ಲಿ ಇವತ್ತು, ನಮ್ಮ ದೇವಸ್ಥಾನಗಳ ಅಂಗಳಗಳಲ್ಲಿ ಇವತ್ತು ನೀವು ವ್ಯಾಪಾರ ಮಾಡ್ತಿದ್ದೀರಲ್ವಾ? ನಿಮ್ಗೆ ಆರಾಮ ಅನ್ಸಲ್ವಾ ಅದು? ಆರಾಮ ಅನ್ಸಲ್ವೇನ್ರಿ ನಿಮಗೆ? ನನ್ನ ಒಂದು ಬನಶಂಕರಿ ದೇವಸ್ಥಾನಕ್ಕೆ ಜನ ಬರ್ತಾರೆ ಅಂದರೆ ಬನಶಂಕರಿ ಆಶೀರ್ವಾದಕ್ಕೋಸ್ಕರ ಬರ್ತಾರೆ ರೀ. ಬನಶಂಕರಿ ಆಶೀರ್ವಾದಕ್ಕೋಸ್ಕರ ಬರ್ತಾರೆ. ನಿಮ್ಮ ಹತ್ರ ಒಂದು 4 kg ಬಾಳೆಹಣ್ಣು ತೊಗೊಂಡ್ರೆ ಆ ಬಾಳೆಹಣ್ಣು ಬನಶಂಕರಿ ತಾಯಿ ಹೆಸರಲ್ಲಿ ತೊಗೊಳ್ತಾರೆ. ಆ ಹೆಸರಲ್ಲಿ ವ್ಯಾಪಾರ ಮಾಡಿ ದುಡ್ಡಲ್ಲಿ ನೀವು ಲಾಭ ಮಾಡ್ಕೊಳ್ಳೋದು ನಿಮ್ಗೆ ಓಕೆನಾ? ಆರಾಮ ಅನ್ಸಲ್ವಾ ಅದು? ಯಾಕ್ರಿ ಸುಳ್ಳುಗಳು ಹೇಳ್ಕೊಂಡು ಬದುಕ್ತೀರಾ? ಹೇಳ್ರಿ, ನೀವು ಧರ್ಮನ ಅನುಸರಿಸೋದಾದರೆ, ನಿಮ್ಮ ಧರ್ಮದಲ್ಲಿ ಏನಿರೋ ಥರನೇ ನೀವು ನಡ್ಕೊಳ್ಳೋದಾದರೆ ಎಲ್ಲದರಲ್ಲೂ ನಡ್ಕೊಳ್ಳಿ. ನಮ್ಮ ದೇವಸ್ಥಾನದ ಮುಂದೆ ಅಂಗಡಿ ಇಟ್ಬಿಟ್ಟು ನೀವು ವ್ಯಾಪಾರ ಮಾಡಿ ಲಾಭ ಮಾಡ್ಕೋಬೋದು, ನಿಮ್ಗೇನು ಆರಾಮ ಅನ್ಸಲ್ಲ ಅದು ಅಲ್ಲ? ನಮ್ಮ ದೇವಸ್ಥಾನದ ಜಾತ್ರೆಗಳಲ್ಲಿ ನೀವು ಅಂಗಡಿಗಳು ಇಟ್ಕೊಂಡು ವ್ಯಾಪಾರ ಮಾಡ್ಬೋದು, ಆ ದೇವರ ಹೆಸರಲ್ಲಿ ನೀವು ದುಡ್ಡು ಮಾಡ್ಕೊಂಡು ಲಾಭ ಮಾಡ್ಕೊಂಡು ನೀವು ಜೀವನಗಳು ಮಾಡ್ಬೋದು, ನಿಮಗೆ ಆರಾಮ ಅನ್ಸಲ್ಲ ಅದು? ಒಂದು ಗೀತೆನ ಆಡೋದ್ರಿಂದ ನಿಮಗೆ ಆರಾಮ ಅನಿಸುತ್ತೆ? ನಿಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಅನಿಸುತ್ತೆ? ನಿಮ್ಮ ಆಚಾರ ವಿಚಾರಗಳಿಗೆ ನೋವಾಗ್ಬಿಡುತ್ತೆ ಅಲ್ಲ? ನನಗೆ ಇನ್ನೊಂದು, ಯಾರಾದರೂ ದಯವಿಟ್ಟು ಪ್ರಾಜ್ಞರಿದ್ದೀರಿ ವೀಕ್ಷಕರು, ನನಗೊಂದು ತುಂಬ ಪ್ರಶ್ನೆಗಳು ಉಟ್ಕೊಂಡಿದೆ ಇದ್ರ ಮೇಲೆ. ಈಗ ಇವರು ಈಗೇನು ಹೇಳ್ತಿದ್ದಾರೆ, ನಾವು ರಾಷ್ಟ್ರಗೀತೆನ ಆಡೋದಿಲ್ಲ, ಒಂದೇ ಮಾತರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಸರ್ಕಾರ ಆದೇಶ ಇದೆ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಒಂದೇ ಮಾತರಮ್ನ ಹಾಡಬೇಕು, ಅದನ್ನ ಗೌರವಿಸಬೇಕು, ರೆಸ್ಪೆಕ್ಟ್ ಮಾಡಬೇಕು, ಆನರ್ ಮಾಡಬೇಕು ಅಂತ. ಹಾಗಾದರೆ ಒಬ್ಬ ಮುಸಲ್ಮಾನರು ಯಾರಾದರೂ, ಒಂದು ಹೆಣ್ಣಿರಲಿ ಗಂಡಸಿರಲಿ, ನಾನು ಎಕ್ಸಾಂಪಲಾಗಿ ತೊಗೋತಾ ಇದ್ದೀನಿ, ಒಂದು ಸೇನೆಯಲ್ಲಿ ಒಂದು ಮುಖ್ಯವಾದ ಜಾಗದಲ್ಲಿ ಅವನೇನಾದರೂ ಅಪಾಯಿಂಟ್ ಆದ ಅಂದರೆ, ನನಗೆ ಯಾರಾದರೂ ಮುಸಲ್ಮಾನರು ಉತ್ತರ ಕೊಡಿ ದಯಮಾಡಿ. ಆ ವ್ಯಕ್ತಿ ಆ ರಾಷ್ಟ್ರಗೀತೆನ ಆಡ್ತಾನೋ ಇಲ್ವೋ, ಅಥವಾ ಒಂದೇ ಮಾತರಮ್ನ ಆಡ್ತಾನೋ ಇಲ್ವೋ, ಅಥವಾ ನಮ್ಮ ರಾಷ್ಟ್ರಧ್ವಜಕ್ಕೆ ಸಲ್ಯೂಟ್ ಮಾಡ್ತಾರೋ ಇಲ್ವೋ, ದಯವಿಟ್ಟು ಉತ್ತರ ಕೊಡಿ. ನೀವು ಮಾಡೋದೇ ಇಲ್ಲ ಅನ್ನೋದಾದರೆ, ನಿಮ್ಮ ಧರ್ಮನ ನೀವು ಪಾಲನೆ ಮಾಡೋದು ಅನ್ನೋದಾದರೆ, ನೀವು ದಯವಿಟ್ಟು ಆ ಜಾಗದಲ್ಲಿ ಹೋಗಬಾರ್ದು, ನೀವು ಆ ಕೆಲಸ ತೊಗೊಳ್ಬಾರ್ದು. ನನಗೆ ಉತ್ತರ ಕೊಡಿ ಯಾರಾದ್ರೂ, ಯಾಕೆಂದ್ರೆ ನನಗೆ ಪ್ರಶ್ನೆಗಳಿದ್ದಿದೆ. ನಿಮಗೆ ಅನುಕೂಲ ಆದಾಗ ನೀವೆಲ್ಲ ಓಕೆ ಅನ್ನೋದಾದರೆ ನೀವು ಹಂಗಾದ್ರೆ ಧರ್ಮ ಹೇಗೆ ಪಾಲನೆ ಮಾಡೋದಂಗೆ ಆಗುತ್ತೆ? ನಿಮ್ಗೊಂದು ಒಳ್ಳೆ ಕೆಲಸ ಸಿಗುತ್ತೆ, ಅದ್ರಲ್ಲಿ ನಾನು ಜೀವನ ಕಟ್ಕೊತೀನಿ, ನಾನು ಪರವಾಗಿಲ್ಲ ಸಲ್ಯೂಟ್ ಮಾಡ್ತೀನಿ, ನಾನು ಪರವಾಗಿಲ್ಲ ರಾಷ್ಟ್ರಗೀತೆನ ಆಡ್ತೀನಿ, ಪರವಾಗಿಲ್ಲ ನಾನು ಇನ್ನೊಂದು ಯಾವುದೋ ಧರ್ಮದ ಗೀತೆ ಆಡ್ತೀನಿ ಅಂತ ಹೇಳೋದಾದರೆ ನೀವು ಪಾಲನೆ ಮಾಡ್ದಂಗೆ ಹೆಂಗಾಯಿತು? ಹಾಗಾದ್ರೆ ಇಷ್ಟೊಂದು ಯಾಕೆ ಇವತ್ತು ನೀವು ವಿರೋಧ ಮಾಡ್ಲಿಕ್ಕತ್ತಿದ್ದೀರಿ? ತಪ್ಪಲ್ವಾ ಇದು? ಒಂದು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಕಾನ್ಸ್ಟೇಬಲ್ ಕೆಲಸಕ್ಕೆ ಹೋಗೋನು, ಅವನು ರಾಷ್ಟ್ರಧ್ವಜಕ್ಕೆ ಸಲ್ಯೂಟ್ ಮಾಡ್ತಾನೋ ಇಲ್ವೋ, ಅಥವಾ ರಾಷ್ಟ್ರಗೀತೆನ ಆಡ್ತಾನೋ ಇಲ್ವೋ, ನನಗೆ ಉತ್ತರ ಕೊಡಿ. ನೀವು ಉತ್ತರ ಕೊಡಬೇಕು, ಅಥವಾ ಅವನ ರೆಸ್ಪೆಕ್ಟ್ ಮಾಡ್ತಾನೋ ಇಲ್ವೋ ಹೇಳಿ. ನೀವು ಉತ್ತರ ಕೊಡಬೇಕಾಗಿದೆ. ಈಗ ನನಗಲ್ಲ, ನನಗೆ ಹುಟ್ಟಿರೋ ಪ್ರಶ್ನೆಗಳು ಸಾಕಷ್ಟು ಜನ ನನ್ನ ವೀಕ್ಷಕರಲ್ಲೂ ಇದೆ. ಆ ಕಾರಣಕ್ಕೋಸ್ಕರ ನಾನು ಪ್ರಶ್ನೆ ಮಾಡ್ತೀನಿ. ದಯವಿಟ್ಟು ಯಾರಾದರೂ ಮುಸಲ್ಮಾನರು ಪ್ರಾಜ್ಞರಿದ್ದೀರಿ, ನೀವು ತಿಳ್ಕೊಂಡಿರೋರು ಇದ್ದೀರಿ, ದಯವಿಟ್ಟು ನನಗೆ ಉತ್ತರ ಹೇಳಿ. ಯಾಕೆಂದರೆ ಇಂಥ ಗೊಂದಲಗಳು ನಮ್ಮಲ್ಲಿ ಉಟ್ಕೊಂಡಿದೆ. ಈಗ ನೀವು ಯಾವಾಗ ಈ ಒಂದೇ ಮಾತರಮ್ನ ವಿರೋಧ ಮಾಡ್ತಿದ್ದೀರಿ, ಆ ಕಾರಣಕ್ಕೆ ನಮ್ಗೆ ಇಂಥವೆಲ್ಲ ಉಟ್ಕೊಂಡಿದೆ. ಈಗ ಸರ್ಕಾರದ ಆದೇಶ ಆಗಿದೆ, ನೀವು ಅದನ್ನು ಆನರ್ ಮಾಡಿಲ್ಲ ಅಂದರೆ, ನೀವು ಅದನ್ನು ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ 3 ವರ್ಷದವರೆಗೂ ಜೈಲು ಶಿಕ್ಷೆ ಇದೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ನಾಳೆ ದಿವಸ ಒಂದು ಮಗು 2ನೇ ಕ್ಲಾಸ್ಗೋ 3ನೇ ಕ್ಲಾಸ್ಗೋ 5ನೇ ಕ್ಲಾಸ್ಗೋ ಅಡ್ಮಿಷನ್ ಆಗೋ ಮಗು ನಾಳೆಯಿಂದ ಸ್ಕೂಲುಗಳಲ್ಲಿ
ಅದನ್ನು ಹಾಡಬೇಕಾಗತ್ತೆ ಒಂದೇ ಮಾತಾರಂ ಗೀತೆನ. ಹೌದು, ಆ ಮಗು ಆಡುತ್ತಾ ಇಲ್ವಾ, ಅಥವಾ ಮಗು ಕೈಯಲ್ಲಿ ಹಾಡಿಸ್ತೀರಾ ಇಲ್ವಾ, ಅಥವಾ ಅದ್ರ ಕೈಯಲ್ಲಿ ಗೌರವ ಕೊಡಿಸ್ತೀರಾ ಇಲ್ವಾ, ನೀವು ಉತ್ತರ ಕೊಡಬೇಕಾಗಿದೆ. ಅಥವಾ ನೀವು ನಾಳೆಯಿಂದ ಮಗುನ ಶಾಲೆಗೆ ಹಾಕೋದು ನಿಲ್ಲಿಸ್ತೀರಾ? ದಯವಿಟ್ಟು ನಮಗಿಂಥ ಪ್ರಶ್ನೆಗಳು ನೂರಾರಿದೆ ಹೇಳ್ತಾ ಹೋದರೆ. ದಯವಿಟ್ಟು ಉತ್ತರ ಕೊಡಬೇಕು. ನೀವು ಧರ್ಮನೇ ಪಾಲನೆ ಮಾಡಿ, ನಮಗೇನು ಅಭ್ಯಂತರ ಇಲ್ಲ. ನಿಮಗೆ ಸಂವಿಧಾನದಲ್ಲಿ ನಿಮಗೆಲ್ಲ ಅವಕಾಶಗಳನ್ನ ಕೊಟ್ಟಿದೆ. ಸಂವಿಧಾನದ ಪ್ರಕಾರ ನೀವು ಮಾಡ್ಕೊಂಡು ಹೋಗಿ, ನಮ್ಮದೇನು ಅಭ್ಯಂತರ ಇಲ್ಲ. ನೀವು ಮಸೀದಿ ಕಟ್ತೀರಾ ಕಟ್ಕೊಳ್ಳಿ, ನೀವು ಅಲ್ಲಾಹ್ ಹೋಗ್ತೀರಾ ಮಾಡ್ಕೊಳ್ಳಿ, ನೀವು ರಂಜಾನ್ ಮಾಡ್ತೀರಿ, ಬಕ್ರೀದ್ ಮಾಡ್ತೀರಿ, ಇನ್ನೂ ಏನೇನೋ ಮಾಡ್ತೀರಿ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನನಗೆ ಹುಟ್ಟಿರೋ ಈ ಪ್ರಶ್ನೆಗಳಿಗೆ ದಯಮಾಡಿ ಉತ್ತರಗಳು ಕೊಡಿ. ಯಾರಾದರೂ ತಿಳಿದಿರೋರು ಇದ್ದರೆ ದಯವಿಟ್ಟು ಉತ್ತರ ಕೊಡಿ. ನಿಮ್ಮ ಈ ಅಸಭ್ಯವಾಗಿ ಕಾಮೆಂಟ್ಗಳು ಮಾಡ್ತೀರಲ್ಲ ಅದಲ್ಲ. ನಾನೀಗ ನಿಮ್ಮಲ್ಲಿ ಪ್ರಶ್ನೆಗಳನ್ನ ಇಡ್ತಾ ಇದ್ದೀನಿ, ಉತ್ತರಗಳನ್ನ ಕೇಳ್ತಾ ಇದ್ದೀನಿ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಉತ್ತರಗಳು ಕೊಡಿ. ಮತ್ತು ಇವತ್ತೇನು ಕಾಂಗ್ರೆಸ್ಸು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತೇನು ವಿರೋಧ ಮಾಡ್ತಿದೆಯಲ್ವಾ, ನಾವು ಒಂದೇ ಮಾತರಂ ಇದು ಅಸಂವಿಧಾನಿಕವಾಗಿ ಮಾಡಿರೋದು ಕೇಂದ್ರ ಸರ್ಕಾರ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಸಮೇತ ಹೇಳ್ತಿದ್ದಾರಲ್ಲ. ರಾಹುಲ್ ಗಾಂಧಿಯವರೇ, ನಾನು ನಿಮ್ಗೊಂದು ಪ್ರಶ್ನೆ. ನೀವು ನಿಜವಾಗಲೂ ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಕಾನೂನಿಗೆ ನೀವು ರೆಸ್ಪೆಕ್ಟೇ ಮಾಡುತ್ತೀರಿ, ಗೌರವಿಸ್ತೀರಿ ಅಂತ ಅನ್ನೋದೇ ಆದರೆ, ನನ್ನದೊಂದು ಪ್ರಶ್ನೆ ಇದೆ ನಿಮ್ಮಲ್ಲಿ. ದಯವಿಟ್ಟು ಈ ದೇಶದ ರಾಷ್ಟ್ರಗೀತೆ ಜನಗಣಮನ ಪೂರ್ತಿ ಹಾಡಿ, ಒಂದು 56 ಸೆಕೆಂಡೋ 52 ಸೆಕೆಂಡೋ ಬರುತ್ತೆ, ಪೂರ್ತಿ ಹಾಡಿ ಒಂದು ಸರಿ ದಯವಿಟ್ಟು ವಿಡಿಯೋ ಹಾಕಿ. ಮತ್ತು ಇವಾಗ ಏನು ಒಂದೇ ಮಾತರಮ್ನ ಆಡಬೇಕು ಅಂತಿದ್ದಾರಲ್ವ, 6 ಚರಣಗಳು ದಯವಿಟ್ಟು ಹಾಡಿ. ಯಾಕೆಂದರೆ ನಮಗೆ ಕುತೂಹಲ ಇದೆ, ನಿಮ್ಗೆ ಆಡ್ಲಿಕ್ಕೆ ಬರುತ್ತೋ ಇಲ್ವೋ ಅನ್ನೋ ಒಂದು ಏನೋ ಅಪನಂಬಿಕೆ ನಮ್ಮಲ್ಲಿದೆ. ನಮ್ಮ ಅಪನಂಬಿಕೆನ ನೀವು ದೂರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಉತ್ತರ ಕೊಡ್ತೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.